ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಪಿನಚ್ ದಾಲ್ ತೋರಿಸ್ತಾ ಇದ್ದೀನಿ. ಈ ದಾಲ್ನ ಯೂಸ್ ಮಾಡಿ ಹೆಸರು ಕಾಳು ಅಂತಲ್ಲ, ಹೆಸರುಬೇಳೆ ಅದರದ್ದು ಹೆಸರುಬೇಳೆದು ಕಾಳು ಯೂಸ್ ಮಾಡ್ತಾರೆ ದಾಲ್ನ. ಅದಕ್ಕೆ ಸ್ಪಿನಚ್ ಇಷ್ಟು, ಇದು ಬೇಬಿ ಸ್ಪಿನಚ್ ಅಂತಾರೆ, ಅಂದರೆ ಪಾಲಕ್ ಸೊಪ್ಪು ಸಣ್ಣ ಸಣ್ಣದಿರೋದ್ರಿಂದ ಇದು ಕಟ್ ಮಾಡ್ಕೋಬೇಕು. ಇದು ಯೂಶ್ವಲಾಗಿ ಸ್ಯಾಲೆಡ್ ತಿಂತಾರೆ ಇಲ್ಲಿ. ನಾವು ಸಾರು ಸಾಂಬಾರು ಆ ಥರ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಇದು ಎಣ್ಣೆ ಬೇಕು, ಒಗ್ಗರಣೆಗೆ ಜೀರಿಗೆ, ಇಂಗು, ಸಾಸಿವೆ ಅದಷ್ಟು ಬೇಕು. ಇದು ರಸಮ್ ಪೌಡರು, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರು, ಅರಿಶಿನ, ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಕರಿಬೇವು ಸೊಪ್ಪು ಒಗ್ಗರಣೆಗೆ, ಮತ್ತು ಇದು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ಒಂದು 10-15 ನಿಮಿಷ ನೀರಲ್ಲಿ ನೆನೆ ಹಾಕ್ತೀನಿ ಸ್ವಲ್ಪ. ಆಮೇಲೆ ಇದು ಬಾಯ್ಲ್ ಫಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗಿ ಕುಕ್ ಆದಮೇಲೆ ಇದು ಸ್ಪಿನಚ್ ಕಟ್ ಮಾಡಿರೋದನ್ನು ತೊಳ್ಕೊಂಡ್ಬಿಟ್ಟು ಹಾಕಬೇಕು. ಅದೆಲ್ಲ ಹಾಕಿದ್ಮೇಲೆ ಸ್ಪಿನಚ್ ಕುಕ್ ಆದಮೇಲೆ ಇದನ್ನು ಹಾಕಬೇಕು, ಪೌಡರ್ಸು. ಆಮೇಲೆ ಕೊನೆಯಲ್ಲಿ ಒಗ್ಗರಣೆ ಹಾಕಬೇಕು. ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಟೇಸ್ಟಿಗೆ ಮಾಡ್ಕೋಬೇಕು. ಆಮೇಲೆ ಗಾರ್ನಿಷ್ ಮಾಡೋದು ತೋರಿಸ್ತೀನಿ. ಇವಾಗ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಕ್ಕೊಳ್ತಾ ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಕುಕ್ ಆಗಲಿ ಅಂತ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಬೇಕಾದ್ರೆ ಹಾಕ್ಬೋದು. ಇದು ಕುಕ್ ಆಗಲಿ. ಇವಾಗ ಇನ್ನೊಂದು 10 ಮಿನಿಟ್ಸ್ ತೊಗೊಳತ್ತೆ ಇದು ಕುಕ್ ಆಗೋಕ್ಕೆ. ಚೆಕ್ ಮಾಡ್ತಾ ಇರಬೇಕು ನೀರಾಗಿ ಹೋಗ್ಬಿಡುತ್ತಾ ಅಂತ. ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟಿಷ್ಟೇ ಕಟ್ ಮಾಡಿದ್ರೆ ಸಾಕು, ತೀರಾ ಸ್ಮಾಲ್ ಏನು ಬೇಡ. ಕರಿಗೆ ಬೆಂದೋಗಿಬಿಡುತ್ತೆ. ಬಾಯಿಗೆ ಉದ್ದುದ್ದಕ್ಕೆ ಸಿಕ್ಬಾರ್ದು ಅನ್ನೋದಕ್ಕೆ ಕಟ್ ಮಾಡೋದು. ಇಷ್ಟು ಕಟ್ ಮಾಡಿದ್ರೆ ಸಾಕು. ಇನ್ನು ಕರಿಗೆ ಬೆಂದಾಗ ಅದು ದಾಲ್ ಜೊತೆಲಿ ಮಿಕ್ಸ್ ಆಗೋಗುತ್ತೆ. ಬೇಳೆ ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕು, ಪರವಾಗಿಲ್ಲ. ಇವಾಗ ಇದ್ರ ಜೊತೆಯಲ್ಲಿ ಪಾಲಕ್ ಸೊಪ್ಪು ಸ್ಪಿನಚ್ನ ಹಾಕಬೇಕೀಗ. ಇದು ಬೇಯೋ ಹೊತ್ತಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಒಂದು ಕ್ವಾರ್ಟರ್ ಸ್ಪೂನು, ಇಲ್ಲಾಂದರೆ ಇನ್ನೂ ಕಮ್ಮಿನೇ ಹಾಕಿದ್ರೆ ಬೇಗ ಬೇಳೆ ಬೇಯುತ್ತೆ. ಆಮೇಲೆ ಇವಾಗ ಸ್ಪಿನಚ್ ಹಾಕ್ತೀನಿ. ಇದು ಬೇಗನೆ ಬೆಂದ್ಬಿಡುತ್ತೆ, 2-3 ನಿಮಿಷಕ್ಕೇ. ಬೆಂದ ಮೇಲೆ ಇದಕ್ಕೆ ಬೇರೆ ಎಲ್ಲ ಹಾಕ್ಬೋದು. ಈಗ ಪೌಡರ್ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು ಸ್ವಲ್ಪ ಟ್ಯಾಮರಿನ್ ಪೇಸ್ಟ್ ಹಾಕ್ತೀನಿ. ಒಗ್ಗರಣೆ ಒಂದು ಸ್ವಲ್ಪ ಹಾಕ್ತೀನಿ. ಈಗ ಉಪ್ಪು ಹಾಕಬೇಕು. ಇದಿಷ್ಟು ಮಿಕ್ಸ್ ಮಾಡಬೇಕೀಗ.
ಗಾರ್ನಿಷ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ಈಗ ಆಫ್ ಮಾಡೋದು ಅಷ್ಟೇ. ರೈಸ್ ಜೊತೆಲಿ ತಿನ್ಬೋದು, ಚಪಾತಿ ಜೊತೆಲಿ ತಿನ್ಬೋದು, ಪೂರಿ ಜೊತೆಲಿ ತಿನ್ಬೋದು, ಬೇಕು ಅಂದರೆ ದೋಸೆ ಇದ್ರಲ್ಲೂ ಮಾಡ್ಬೋದು, ಪರೋಟ ಜೊತೆಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಬಾಯ್, ಎಂಜಾಯ್ ಮಾಡಿ. ಓಕೆ ಬಾಯ್.